ಪತ್ರಕರ್ತರ ಮೇಲೆ ಹಲ್ಲೆ ಮಾಡಿರೋ ಎಲ್ಲ ವಕೀಲರ ವಿರುದ್ಧ ಇವತ್ತೂನು ಬೆಂಗಳೂರದಾಗ ಅಷ್ಟೇ ಅಲ್ಲದ ರಾಜ್ಯದ ನಾನಾ ಭಾಗದಾಗ ಪ್ರತಿಭಟನಾ ನಡೆದೈತಿ. ಹಲ್ಲೆ ಮಾಡಿರೋ ಎಲ್ಲ ವಕೀಲರ ಮ್ಯಾಲ ಆಕ್ಷನ್ ತಗೋರಿ ಅಂತ ಪತ್ರಕರ್ತರ ಸರ್ಕಾರಕ್ಕ ಮತ್ತು ಒತ್ತಾಯ ಮಾಡ್ಯಾರ. ಇವತ್ತ ಮುಂಜಾನೆ ಬೆಂಗಳೂರು ಪತ್ರಕರ್ತರೆಲ್ಲರೂ ಪ್ರೆಸ್ ಕ್ಲಬ್ ಹತ್ರ ಸೇರಿದ್ರು. ರಾಜ್ಯದ ಬೇರೆ ಬೇರೆ ಕಡೆಯಿಂದ ಒಂದಷ್ಟು ಪತ್ರಕರ್ತರು ಬಂದಿದ್ರು. ಅಷ್ಟೇ ಅಲ್ಲದ 17 ಸಂಘಟನೆಯವರು ಪತ್ರಕರ್ತರು ಪ್ರತಿಭಟನಾ ಮಾಡೋದಕ್ಕೆ ಬೆಂಬಲ ಕೊಟ್ಟಿದ್ರು. ಸಾವಿರಾರು ಮಂದಿ ಪತ್ರಕರ್ತರು ಮತ್ತು ಬೆಂಬಲಿಗರು ಪ್ರೆಸ್ ಕ್ಲಬ್ನಿಂದ MG ರೋಡ್ ಗಾಂಧಿ ಮೂರ್ತಿ ತನಕ ಪ್ರತಿಭಟನಾ ರ್ಯಾಲಿ ನಡೆಸಿದ್ರು. ಈ ರ್ಯಾಲಿ ಒಳಗ ಸುವರ್ಣ ನ್ಯೂಸ್ ಪ್ರಧಾನ ಸಂಪಾದಕ ವಿಶ್ವೇಶ್ವರ ಭಟ್ ಸೇರಿದಂಗ ಎಲ್ಲಾ ಖಾಸಗಿ ಚಾನೆಲ್ ಮುಖ್ಯಸ್ಥರು ಭಾಗಿಯಾಗಿದ್ರು. ಅಷ್ಟೇ ಅಲ್ಲದ ಪ್ರಮುಖ ದಿನಪತ್ರಿಕೆಗಳ ಮುಖ್ಯಸ್ಥರು ಮತ್ತು ಪತ್ರಕರ್ತರ ಸಂಘದ ಅಧ್ಯಕ್ಷರು ಇದ್ರು. ಗಾಂಧಿ ಮೂರ್ತಿ ಮುಂದೆ ಎಲ್ಲರೂ ಧರಣಿ ನಡೆಸಿದ್ರು. ಇವತ್ನ್ಯಾಗ ವಿಶ್ವೇಶ್ವರ ಭಟ್ ಅವರು ಮಾತನಾಡಿ, ನಾವು ಸಂಘರ್ಷದ ಹಾದಿ ತುಳಿದಿಲ್ಲ, ನಮ್ಗೆ ಕರ್ತವ್ಯ ನಿಭಾಯಿಸಕ ಸೂಕ್ತ ವ್ಯವಸ್ಥೆ ಮಾಡಿಕೊಡ್ಬೇಕು, ಅಲ್ಲಿ ತನಕ ಕೋರ್ಟ್ ಕಲಾಪಕ್ಕೆ ಬಹಿಷ್ಕಾರ ಹಾಕ್ತೀವಿ ಅಂತ ಹೇಳಿದ್ರು. ಪತ್ರಕರ್ತರು ಶಾಂತಿ ಪ್ರಿಯರು, ನಾವೆಂದೂ ಕೂಡ ಸಂಘರ್ಷಕ್ಕೆ ಹೋಗುವವರು ಅಲ್ಲ. ನಾವು ಖಂಡಿತವಾಗಿಯೂ ಕೂಡ ವಕೀಲರ ವಿರೋಧಿಗಳಲ್ಲ. ವಕೀಲರಲ್ಲಿ ಅನೇಕ ಜನ ನಮ್ಮ ಸ್ನೇಹಿತರಿದ್ದಾರೆ. ಎಲ್ಲಿ ತನಕ ನಮಗೆ ಕೆಲಸ ಮಾಡಲಿಕ್ಕೆ ಸುರಕ್ಷತೆ ಇಲ್ಲವೋ ಅಲ್ಲಿ ತನಕ ನಾವು ಆ ಕಲಾಪವನ್ನು ವರದಿ ಮಾಡುವಂತಹ ಯಾವುದೇ ಒಂದು ಪ್ರಶ್ನೆಯೂ ಕೂಡ ಇಲ್ಲ. ಪ್ರತಿಭಟನಾ ಮುಗಿದ ಮೇಲೆ ಎಲ್ಲಾ ಖಾಸಗಿ ಚಾನೆಲ್ ಮತ್ತು ದಿನಪತ್ರಿಕೆ ಮುಖ್ಯಸ್ಥರು ಹೈಕೋರ್ಟ್ ರಿಜಿಸ್ಟ್ರಾರ್ ಅವರನ್ನ ಭೇಟಿ ಮಾಡಿದ್ರು. ತಪ್ಪು ಮಾಡಿರುವ ವಕೀಲರ ಮೇಲೆ ಕ್ರಮ ಕೈಗೊಳ್ಳಬೇಕು ಮತ್ತು ಪತ್ರಕರ್ತರಿಗೆ ಕೋರ್ಟ್ ಬೈಲಾಗ ಭದ್ರತೆ ಕೊಡಬೇಕು ಅಂತ ಒತ್ತಾಯಿಸಿದ್ರು. ಇನ್ನು ಬೆಳಗಾವಿಯೊಳಗೂ ಪತ್ರಕರ್ತರು ಇವತ್ತು ಪ್ರತಿಭಟನಾ ನಡೆಸಿದ್ರು. ಪತ್ರಕರ್ತರೆಲ್ಲರೂ ಸೇರಿ ಜಿಲ್ಲಾಧಿಕಾರಿಗೆ ಮನವಿ ಕೊಟ್ಟು ತಮಗೆ ರಕ್ಷಣಾ ಕೊಡ್ರಿ ಅಂತ ಮನವಿ ಮಾಡಿದ್ರು. ಬಾಗಲಕೋಟೆಯೊಳಗೂ ಫೋಟೋಗ್ರಾಫರ್ ಸಂಘದವರು ವಕೀಲರ ವಿರುದ್ಧ ಪ್ರತಿಭಟನಾ ನಡೆಸಿದ್ರು. ಬೀಳೂರಜ್ಜನ ಗುಡಿಯಿಂದ ಸಿಟಿಯೊಳಗಿರೋ ಬೀದಿಯೊಳಗೆಲ್ಲ ಬೈಕ್ ರ್ಯಾಲಿ ನಡೆಸಿ ಉಪವಿಭಾಗಾಧಿಕಾರಿಗೆ ಮನವಿ ಸಲ್ಲಿಸಿದರು. ಒಟ್ನ್ಯಾಗ ಪತ್ರಕರ್ತರ ಮೇಲೆ ಹಲ್ಲೆ ನಡೆಸಿರುವ ವಕೀಲರ ವಿರುದ್ಧ ಕ್ರಮ ತಗೋಬೇಕು, ಅಲ್ಲಿ ತನಕ ನಮ್ಮ ಪ್ರತಿಭಟನೆ ಮುಂದುವರಿತೈತಂತ ಪತ್ರಕರ್ತರ ಸಂಘ ಖಡಕ್ ಆಗಿ ಸರ್ಕಾರಕ್ಕೆ ಎಚ್ಚರಿಕೆ ಕೊಟ್ಟೈತಿ. ಬ್ಯೂರೋ ರಿಪೋರ್ಟ್, ಸುವರ್ಣ ನ್ಯೂಸ್ 24/7. ಪತ್ರಕರ್ತರ ಮ್ಯಾಲ ವಕೀಲರ ಹಲ್ಲೆ ಮಾಡಿ 4 ದಿನ ಕಳೆದು ಹೋಗೈತಿ. ಆದರೂ ಸರ್ಕಾರ ಸುಮ್ಮನಿರೋ ಬಗ್ಗೆ ರಾಜಕೀಯ ವಲಯದಾಗ ಅಸಮಾಧಾನ ಕಂಡು ಬಂದೈತಿ. ಇವತ್ತು ವಾಟಾಳ್ ನಾಗರಾಜ್, ಸಂಸದ DB ಚಂದ್ರೇಗೌಡ, ಸುದರ್ಶನ್ ಸುದ್ದಿಗೋಷ್ಠಿ ಮಾಡಿ ಸರ್ಕಾರ ಲಗೂನ ಪತ್ರಕರ್ತರ ಮತ್ತು ವಕೀಲರ ಸಂಧಾನ ಮಾಡಿಸ್ಬೇಕಂತ ಹೇಳಿದ್ರ. ಅಲ್ಲದ ವಕೀಲರ ಇವತ್ತು ಕಲಾಪ ಬಹಿಷ್ಕಾರ ಮಾಡಿದ್ದನ್ನ ಖಂಡಿಸಿದ್ರ. ಅತ್ಯಂತ ನೋವಿನ ಪ್ರಸಂಗ ಇದು. ನಾಗರಿಕ ಸಮಾಜಕ್ಕೆ ಗೌರವ ತರ್ತಕ್ಕಂಥದ್ದೆಲ್ಲ, ಎಲ್ಲೋ ಒಂದು ಕಡೆ ಅಗೌರವದ ಪರಮಾವಧಿಗೆ ಹೊರಟಿದ್ದೀವಿ. ಇದು ನೋಡಿದಾಗ ಇಂಥ ಪರಿಸ್ಥಿತಿ ನಾನು ಯಾವ ವರ್ಷ ಯಾವಾಗಲೂ ನೋಡಲಿಲ್ಲ. ನಾನು ಇಂಥ ಪರಿಸ್ಥಿತಿ, ಇದು ಸಂಧಾನ ಸರ್ಕಾರ ಮಾಡಬೇಕಾದ್ರೆ, ಸರ್ಕಾರ ನಡೆಸ್ತಕ್ಕಂಥವರು ಅವರು ಎಲ್ಲರನ್ನೂ ಕರೆದು ಮಾತಾಡ್ತಕ್ಕಂಥದ್ದು ಎಲ್ಲ ವರ್ಗದವ್ರನ್ನು ಮಾಡ್ತಕ್ಕ ಸರ್ಕಾರದ ಕರ್ತವ್ಯ. ಆದ್ರೆ ಅವರು ಇದುವರೆಗೂ ಸಂಧಾನದ ಪ್ರಕ್ರಿಯೆ ಆರಂಭ ಮಾಡಲಿಲ್ಲ. ಅದರಿಂದ ಈ ಒಂದು ಹಂತದಲ್ಲಿ ಸಂಧಾನ ಇದೊಂದು ಆಗಬೇಕು. ಯಾಕಂದ್ರೆ ಒಂದೊಂದು ದಿಕ್ಕು, ವಕೀಲರು ಒಂದು ದಿಕ್ಕು, ಮಾಧ್ಯಮದವರು ಒಂದು ದಿಕ್ಕು, ಪೊಲೀಸ್ ಒಂದು ದಿಕ್ಕು, ಇರುವಾಗ ಒಂದು ಕಡೆ ಸೇರಿಸಿ ಪರಿಸ್ಥಿತಿಯನ್ನ. ಶಿರಗುಪ್ಪ MLA ಸೋಮಲಿಂಗಪ್ಪ ವಿರುದ್ಧ ಲೋಕಾಯುಕ್ತ ಪೊಲೀಸರು FIR ಹಾಕ್ಯಾರ. ಭ್ರಷ್ಟಾಚಾರ ನಿಯಂತ್ರಣ ಕಾಯ್ದೆ ಸಂಬಂಧಪಟ್ಟಂಗ FIR ದಾಖಲಾಗೈತಿ. ಶಿರಗುಪ್ಪದ ಈರಣ್ಣ ಅನ್ನುವ MLA ವಿರುದ್ಧ ಖಾಸಗಿ ಕಂಪ್ಲೇಂಟ್ ಕೊಟ್ಟಿದ್ದ. ಹಳಿಕೋಟೆ ಹತ್ರ ಸುಮಾರು 60 ಎಕರೆ ಭೂಮಿ ಸರ್ಕಾರಿ ಭೂಮಿಯನ್ನ ಸೋಮಲಿಂಗಪ್ಪ ಗುಳುಂ ಮಾಡ್ಯಾರಂತ ಆರೋಪ ಮಾಡಿದ್ದ. ಈ ಬಗ್ಗೆ ಚುನಾವಣಾ ಆಯೋಗಕ್ಕೂ
ತಪ್ಪು ಮಾಹಿತಿ ಕೊಟ್ಟಾರಂತ ಆರೋಪ ಇತ್ತು. ಹೀಗಾಗಿ ಲೋಕಾಯುಕ್ತ ಪೊಲೀಸರು ಎಫ್ಐಆರ್ ಹಾಕ್ಯಾರ. ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪ ಇವತ್ತು ದಿಢೀರ್ ದೆಹಲಿಗೆ ಹೊಂಗ್ಯಾರ. ಆದ್ರ ವಿಮಾನ ನಿಲ್ದಾಣದಿಂದ ಪತ್ರಕರ್ತರ ಸೇರಿದಂಗ ಯಾರಿಗೂ ಮುಖ ತೋರಿಸಲಾರ್ದ ಗುಪ್ತ ಜಾಗಕ್ಕೆ ಹೋಗ್ಯಾರ. ನಾಳೆ ಉತ್ತರ ಪ್ರದೇಶ ರಾಜ್ಯದ ಎಲೆಕ್ಷನ್ ರಿಸಲ್ಟ್ ಅನೌನ್ಸ್ ಆಕೈತಿ. ಅದಾದ ಕೂಡಲೇ ಹೈಕಮಾಂಡ್ ಮುಂದ ಮೀಟಿಂಗ್ ಮಾಡುವ ಸಾಧ್ಯತೆ ಐತಿ. ಅಲ್ಲದ ಬಿಜೆಪಿ ರಾಷ್ಟ್ರಾಧ್ಯಕ್ಷ ನಿತಿನ್ ಗಡ್ಕರಿ ಕೂಡ ಅವರು ಮೀಟಿಂಗ್ ಮಾಡುವ ಸಾಧ್ಯತೆನೂ ಐತಿ. ಇನ್ನು ರಾಜ್ಯಸಭಾ ಎಲೆಕ್ಷನ್ ಮುಂದಿರೋದ್ರಿಂದ ಅದರ ಬಗ್ಗೆ ಚರ್ಚೆ ಮಾಡುವಂಗ ಕಾಣಿಸ್ತೈತಿ. ಉಡುಪಿ ಚಿಕ್ಕಮಗಳೂರು ಬೈ ಎಲೆಕ್ಷನ್ ಪ್ರಚಾರ ಚುರುಕಾಗಿತ್ತು ನೋಡ್ರಿ. ಇವತ್ತು ಸಿಎಂ ಸದಾನಂದ ಗೌಡರು ಸೇರಿದಂಗ ದೊಡ್ಡ ಲೀಡರ್ಸ್ ಪ್ರಚಾರ ಮಾಡಿದ್ರ. ಬರೀ ಹಂಗಾದ್ರ ಎಲ್ಲೆಲ್ಲಿ ಹೆಂಗ್ ಪ್ರಚಾರ ನಡೀತು ಅಂತ ನೋಡುಮ. ಚಿಕ್ಕಮಗಳೂರು ಉಡುಪಿ ಲೋಕಸಭಾ ಕ್ಷೇತ್ರದ ಬೈ ಎಲೆಕ್ಷನ್ ಪ್ರಚಾರ ಇವತ್ತ ಜೋರಾಗಿತ್ತ. ನಕ್ಸಲ್ ಪೀಡಿತ ಪ್ರದೇಶದಿಂದಾನ ಸಿಎಂ ಸದಾನಂದ ಗೌಡರು ಪ್ರಚಾರ ಶುರು ಮಾಡಿದ್ದು ವಿಶೇಷ ನೋಡ್ರಿ. ಕಾರ್ಕಳ ತಾಲೂಕು ಹೊಸಮಾರಿಯೊಳಗ ಸಿಎಂ ಮತ್ತ ಬಿಜೆಪಿ ಕ್ಯಾಂಡಿಡೇಟ್ ಸುನಿಲ್ ಕುಮಾರ್ ವೋಟ್ ಕೇಳಿದ್ರ. ಆದ್ರ ಬಂದೂಕು ರಕ್ತ ಕ್ರಾಂತಿಗೆ ಸರ್ಕಾರ ಯಾವಾಗ್ಲೂ ವಿರುದ್ಧ ಐತಿ ಅಂತ ಸಿಎಂ ಹೇಳಿದ್ರ. ಇಲ್ಲಿ ಬಂದ ಎಲ್ಲ ಬಂಧುಗಳಿಗೆ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ, ನಾನು ಇಲ್ಲಿ ಮುಖ್ಯಮಂತ್ರಿಯಾಗಿ ಬಂದು ಈ ಚುನಾವಣೆಯನ್ನು ಇಲ್ಲಿಂದ ಪ್ರಾರಂಭ ಯಾಕೆ ಮಾಡಬೇಕು ಅಂತ ಹೇಳಿದ್ರೆ, ಈ ದೇಶದಲ್ಲಿ ಬಂದೂಕು ರಕ್ತ ಕ್ರಾಂತಿಯಿಂದ ಯಾವುದೇ ಪ್ರಜಾತಂತ್ರ ವ್ಯವಸ್ಥೆ ಉಳಿಯುವುದಿಲ್ಲ. ಅದರ ವಿರುದ್ಧವಾದಂತಹ ನಿರ್ಧಾರವಾದಂತಹ ಹೋರಾಟವನ್ನು ಮಾಡುವಂತಹ ಎಲ್ಲ ಪ್ರಯತ್ನಗಳನ್ನ ಹಿಂದಿನ ದಿನಗಳಲ್ಲಿ ನಾನು ಮಾಡಿದ್ದೇನೆ. ಮುಂದಿನ ದಿನಗಳಲ್ಲಿ ಇದು ನಡೀತದೆ ಅಂತ ಹೇಳೋದಕ್ಕೆ ಬೇಕಾಗಿ ನಾನು ಈ ಭಾಗದಿಂದ ಪ್ರಾರಂಭ ಮಾಡಿದ್ದೇನೆ. ಇನ್ನ ಪ್ರಚಾರದಾಗ ಕಾಂಗ್ರೆಸ್ ಪಕ್ಷ ಏನು ಹಿಂದ್ ಬಿದ್ದಿಲ್ಲ. ಕೈ ಕ್ಯಾಂಡಿಡೇಟ್ ಜಯಪ್ರಕಾಶ್ ಹೆಗಡೆ ಪರ ಕಾಂಗ್ರೆಸ್ ಲೀಡರ್ ಡಿಕೆ ಶಿವಕುಮಾರ್ ಚಿಕ್ಕಮಗಳೂರು ಜಿಲ್ಲಾ ಹಿರೇಮಗಳೂರಿನಾಗ ಪ್ರಚಾರ ಮಾಡಿದ್ರ. ಮನಿಗೆ ಹೋಗಿ ವೋಟ್ ಕೇಳಿದ್ರ. ಇದ ಹೊತ್ನ್ಯಾಗ ಹಿರೇಮಗಳೂರು ಚಕಡಿ ಓಟದ ಸ್ಪರ್ಧಾ ನಡೀತಿತ್ತ. ಶಿವಕುಮಾರ್ ಊರ್ ಹೊರಗಿರೋ ಬೈಲಿಗೆ ಹೋಗಿ ಅದನ್ನು ನೋಡಿ ಎಂಜಾಯ್ ಮಾಡಿದ್ರ. ಇನ್ನ ಜೆಡಿಎಸ್ ರಾಜ್ಯಾಧ್ಯಕ್ಷ ಕುಮಾರಸ್ವಾಮಿ ಚಿಕ್ಕಮಗಳೂರು ಜಿಲ್ಲಾ ಕಳಸದಾಗ ಪ್ರಚಾರ ನಡೆಸಿದ್ರ. ತಮ್ಮ ಪಕ್ಷದ ಅಭ್ಯರ್ಥಿ ಭೋಜೇಗೌಡ್ರನ್ನ ಗೆಲ್ಲಿಸ್ರಿ ಅಂತ ಮತದಾರ ಮಂದಿಗೆ ಮನವಿ ಮಾಡ್ಕೊಂಡ್ರ. ಒಟ್ನ್ಯಾಗ ಗೆಲ್ಲು ಹುಮ್ಮಸ್ನ್ಯಾಗಿರೋ 3 ಪ್ರಮುಖ ಪಕ್ಷಗಳ ಪ್ರಚಾರ ಚುರುಕಾಗೈತ್ ನೋಡ್ರಿ. ಉಡುಪಿಯಿಂದ ಶಶಿಧರ್ ಮಾಸ್ತಿಬೈಲು ಕೂಡ, ಕಿರಣ್ ಆಲ್ದೂರು, ಸುವರ್ಣ ನ್ಯೂಸ್ 24/7 ಚಿಕ್ಕಮಗಳೂರು.